ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಯಾವುದೇ ರೀತಿಯ ಚಾರ್ಜಸ್ ಆಗೋದಿಲ್ಲ. ಅದು ಕಂಪ್ಲೀಟ್ ಫ್ರೀ ಆಗಿರುತ್ತೆ. ನೀವು ನಮಗೆ ಕೊಡುವಂತಹ ಒಂದು ನೈತಿಕ ಬೆಂಬಲ ಅಷ್ಟೇ ಅದು. ಈಗ ಈ ಒಂದು ವಿಡಿಯೋದ ತಮ್ಮನೇಲಲ್ಲಿ ನಾನು ಹೇಳಿದ್ದೀನಿ, RBIನವರು ಅತಿ ಶೀಘ್ರದಲ್ಲೇ ನಮ್ಮ ದೇಶದಲ್ಲಿ ಪ್ಲಾಸ್ಟಿಕ್ ಕರೆನ್ಸಿಗಳನ್ನು ಪರಿಚಯ ಮಾಡಬೇಕು ಅಂತ ಹೇಳಿ ರೀಸೆಂಟಾಗಿ ಒಂದು ಮೀಟಿಂಗ್ ಮಾಡಿದ್ದಾರೆ. ಅದರಲ್ಲಾಗಿರುವಂತಹ ಡೆವಲಪ್ಮೆಂಟ್ಸ್ ಏನು, ಈ ಪ್ಲಾಸ್ಟಿಕ್ ಕರೆನ್ಸಿಯ ವೈಶಿಷ್ಟ್ಯತೆಗಳೇನು, ಹಾಗಾದರೆ ಈ ರೀತಿಯ ಪ್ಲಾಸ್ಟಿಕ್ ಕರೆನ್ಸಿ ಯಾವ್ಯಾವ ದೇಶಗಳು ಬಳಸ್ತಾ ಇದ್ದಾವೆ, ಅದರ ಅಡ್ವಾಂಟೇಜಸ್ ಏನು, ಡಿಸಡ್ವಾಂಟೇಜಸ್ ಏನು, ಇದನ್ನೆಲ್ಲವೂ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹೈಪ್ ಮಾಡಿ, ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಯಾಕೆಂದರೆ ನೀವು ಮಧ್ಯದಲ್ಲೇ ಸ್ಕಿಪ್ ಮಾಡಿ ಹೋದರೆ ರೀಚ್ ಆಗೋದಿಲ್ಲ, ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ. ಹಿಂದಿಯವರು ಬೇರೆ ಬೇರೆ ಲ್ಯಾಂಗ್ವೇಜವರು ವೀಡಿಯೋನ ಮಾಡಿದ್ರೆ ಮಿಲಿಯನ್ಸ್ ಹೋಗುತ್ತೆ, ನಮ್ಮ ಕನ್ನಡದವರು ವೀಡಿಯೋ ಮಾಡಿದ್ರೆ 500,000ಕ್ಕೆ ನಿಂತೋಗ್ತಾ ಇದೆ. ಯಾಕೆ ಅಂದರೆ ಬರೀ 10 ಸೆಕೆಂಡು, 20 ಸೆಕೆಂಡು, 50 ಸೆಕೆಂಡ್ ನೋಡ್ತೀರಾ, ಹೊರಟೋಗ್ತೀರಾ. ಇದೊಂದು ಇನ್ಫಾರ್ಮೇಷನ್ನು ಇಷ್ಟ ಆಗಿದ್ರೆ ಕೊನೆವರೆಗೂ ನೋಡಿ. ಈಗ ಕ್ವಿಕ್ಕಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಒಂದು ಪ್ಲಾಸ್ಟಿಕ್ ಕರೆನ್ಸಿಯನ್ನು ಯಾಕೆ ತರಬೇಕು ಅಂತ ಹೊರಟಿದ್ದಾರೆ ಅಂತ ಅಂದರೆ, ಅದರಲ್ಲಿ ಆಗ್ತಾ ಇರುವಂತಹ ಖರ್ಚು. ಈಗ ಪ್ರತಿ ವರ್ಷ ಫೈನಾನ್ಷಿಯಲ್ ಇಯರ್ 2024ರಲ್ಲಿ ಈ ನೋಟು ಮುದ್ರಣಕ್ಕೆ ಅಂತಲೇ ಸುಮಾರು 5,100 ಕೋಟಿ ರೂಪಾಯಿ ಖರ್ಚಾಗಿತ್ತು. ಈ ಒಂದು 2025ರ ಫೈನಾನ್ಷಿಯಲ್ ಇಯರಲ್ಲಿ ಅದು 6,200 ಕೋಟಿಗೆ ಜಂಪ್ ಆಗಿದೆ. ಸೊ ಇಷ್ಟೊಂದು ದುಡ್ಡು ಈ ಒಂದು ಕಾಗದಗಳಿಗೆ ಮತ್ತು ಪ್ರಿಂಟ್ ಮಾಡೋ ಒಂದು ಕಂಪ್ಲೀಟ್ ವೆಚ್ಚ ಅದಕ್ಕೆ ಅಷ್ಟೇ ತಗುಲ್ತಾ ಇದೆ. ಇದನ್ನು ಕಡಿಮೆ ಮಾಡುವ ಒಂದು ಉದ್ದೇಶ, ಅದಾದ ಮೇಲೆ ಮೇಯ್ನ್ ಉದ್ದೇಶ ಏನಪ್ಪ ಅಂತ ಅಂದರೆ ಪ್ಲಾಸ್ಟಿಕ್ನ ಮರುಬಳಕೆ. ಪ್ಲಾಸ್ಟಿಕ್ ನಿಮಗೆಲ್ಲ ಗೊತ್ತು, ನಮ್ಮ ಒಂದು ಪರಿಸರಕ್ಕೆ ಎಷ್ಟೊಂದು ತೊಂದರೆ ಕೊಡ್ತಾಯಿದೆ ಅಂತ. ಅದನ್ನು ಒಂದು ಮರುಬಳಕೆ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ. ಅದರಿಂದ ಏನು ಇಷ್ಟೊಂದು ಪ್ಲಾಸ್ಟಿಕ್ ಮರುಬಳಕೆ ಆಗೋದಿಲ್ಲ, ಬಟ್ ಒಂದು ಸಣ್ಣ ಪ್ರಯತ್ನ, ಅಳಿಲು ಸೇವೆ RBI ಕಡೆಯಿಂದ. ಇದು ತುಂಬ ಶ್ಲಾಘನೀಯ. ಹಾಗಾದರೆ ಮೊದಲಿಗೆ ಯಾವ ಒಂದು ದೇಶ ಈ ಒಂದು ಪ್ಲಾಸ್ಟಿಕ್ ಕರೆನ್ಸಿನ ಬಳಸ್ತು ಅಂತ ನೋಡೋಣ. 1988ರಲ್ಲಿ ಮೊದಲಿಗೆ ಆಸ್ಟ್ರೇಲಿಯಾದವರು ಈ ಒಂದು ಪ್ಲಾಸ್ಟಿಕ್ ಕರೆನ್ಸಿಯನ್ನು ಪರಿಚಯ ಮಾಡಿದ್ದು, ಪಾಲಿಮರ್ ನೋಟುಗಳನ್ನು. ಪ್ಲಾಸ್ಟಿಕ್ ಒಂದೇ ಇರೋದಿಲ್ಲ, ಪಾಲಿಮರ್, ಮಿಕ್ಸ್ ಆಫ್ ಪಾಲಿಮರ್ಸ್ ಅಂತ ಹೇಳ್ತಾರಲ್ಲ. ಪ್ಲಾಸ್ಟಿಕ್ ಅದನ್ನು ಸುಮಾರು ಗ್ರೇಡ್ ಬರುತ್ತೆ, ಅದೆಲ್ಲ ಮಿಕ್ಸ್ ಆದಾಗ ಪಾಲಿಮರ್ ಆಗುತ್ತೆ. ಆ ಒಂದು ಪಾಲಿಮರ್ ನೋಟನ್ನು 1988ರಲ್ಲಿ ಮೊದಲಿಗೆ ಆಸ್ಟ್ರೇಲಿಯಾ ಜಾರಿಗೆ ತಂತು. ಎಷ್ಟು ವರ್ಷಗಳಿಂದ ನಮಗಿಂತ ಸುಮಾರು 35 ವರ್ಷಗಳಿಂದನೇ ಈ ಒಂದು ಯೋಚನೆ ಮಾಡಿದ್ದಾರೆ. ಪ್ಲಾಸ್ಟಿಕ್ಕನ್ನು ನಾವು ಮರುಬಳಕೆ ಮಾಡಬೇಕು, ಮತ್ತು ಈ ಒಂದು ನೋಟು ಮುದ್ರಣದ ಒಂದು ಬೆಲೆ ಏನಿದೆಯಲ್ಲ, ಅಥವಾ ಒಂದೊಂದು ಖರ್ಚು ಏನಿದೆಯಲ್ಲ, ಅದನ್ನು ತಗ್ಗಿಸಬೇಕು ಅಂತ. ಅಟ್ಲೀಸ್ಟ್ ಭಾರತ ಈಗಾದ್ರೂ ಎಚ್ಚೆತ್ತುಕೊಂಡು ಅದ್ರ ಬಗ್ಗೆ ಮೀಟಿಂಗ್ಗಳು ಮಾಡಿ ಪ್ರಾಯೋಗಿಕವಾಗಿ ತರಲೇಬೇಕು ಅಂತ. ಅಂದರೆ ಕೆಲವೊಂದು ಸೆಕ್ಟರ್ಗಳಲ್ಲಿ ಅದನ್ನು ಕೊಟ್ಟು ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿ ಇಂಪ್ಲಿಮೆಂಟ್ ಮಾಡೋವಂತಹ ಒಂದು ಉದ್ದೇಶ. ನೀವು ಕೇಳ್ಬೋದು, ಎಲ್ಲಿಗೆಲ್ಲ ಆನ್ಲೈನಲ್ಲಿ ಗೂಗಲ್ ಪೇ ಇದೇ ಬಂದುಬಿಟ್ಟಿದೆಯಲ್ಲ, ಫೋನ್ಪೇ ಗೂಗಲ್ ಪೇನೇ ಬಂದುಬಿಟ್ಟಿದೆ, ಆಗಿದ್ಮೇಲೆ ಏನಕ್ಕೆ ತರಬೇಕು, ಸುಮ್ಮನೆ ವೇಸ್ಟ್ ಅಲ್ವಾ ಅಂತ. ಖಂಡಿತ ಅಲ್ಲ. ಎಲ್ಲೋ ಒಂದು ಸಿಟಿಗಳಲ್ಲಿ ಇವತ್ತೂ ಸಿಟಿಗಳಲ್ಲಿ ಫೋನ್ಪೇ ಗೂಗಲ್ ಪೇ 5 ರೂಪಾಯಿಗೆ 10 ರೂಪಾಯಿಗೆ ಮಾಡ್ತಾಯಿದ್ದಾರೆ. ಬಟ್ ಮೆಜಾರಿಟಿ ಆಫ್ ದ ಟ್ರಾನ್ಸಾಕ್ಷನ್ನು ಕ್ಯಾಶಲ್ಲೇ ನಡೀತಾ ಇದೆ. ಹೌದು, ಖಂಡಿತವಾಗ್ಲೂ ಕ್ಯಾಶಲ್ಲಿ ನಡೀತಾ ಇದೆ. ಕ್ಯಾಶ್ ಅಷ್ಟು ಬೇಗ ಮನುಷ್ಯನನ್ನು ಬಿಟ್ಟು ಅಥವಾ ನಮ್ಮ ಭಾರತೀಯರನ್ನು ಬಿಟ್ಟು ಹೋಗೋದಿಲ್ಲ. ಹೌದು, ಒಂದು 50-55% ಹೋಗಬಹುದು, ಬಟ್ ಕೆಲವೊಂದು ಜಾಗದಲ್ಲಿ ಕ್ಯಾಶ್ ಬೇಕೇ ಬೇಕಾಗುತ್ತೆ. ಆ ಒಂದು ಕ್ಯಾಶ್ಗೋಸ್ಕರನೇ ಪಾಲಿಮರ್ ನೋಟುಗಳನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಮತ್ತು ಈಗ ಎಷ್ಟೊಂದು ನೋಟುಗಳು ಡ್ಯಾಮೇಜ್ ಆಗಿರುತ್ತೆ, ರಿಪ್ಲೇಸ್ಗೆ ಹೋಗ್ತಾ ಇರುತ್ತೆ. ಅಂತಹ ನೋಟುಗಳಿಗೆ ಮಾಡೋಣ ಅಂತ ಪ್ರಥಮ ಹಂತದಲ್ಲಿ ರಿಪ್ಲೇಸ್ ಆಗುವಂಥ ನೋಟುಗಳು. ಮೊದಲು ಸ್ಟಾರ್ ಹಾಕ್ಬಿಟ್ಟು ರಿಪ್ಲೇಸ್ ಮಾಡಿ ಹೊಸದಾಗಿ ಕಾಗದದಲ್ಲಿ ಪ್ರಿಂಟ್ ಮಾಡ್ತಾಯಿದ್ರು. ಈಗ ಪಾಲಿಮರ್ ನೋಟನ್ನು ಪ್ರಿಂಟ್ ಮಾಡೋಣ ಅಂತ ಪ್ಲಾನ್ ಮಾಡಿರುವಂಥದ್ದು. ಈಗ ವಿಶ್ವದಲ್ಲಿ ಸುಮಾರು 45 ದೇಶಗಳು ಈ ಒಂದು ಪ್ಲಾಸ್ಟಿಕ್ ಕರೆನ್ಸಿಯನ್ನು ಬಳಸ್ತಾ ಇದ್ದಾವೆ. ಅದು ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಎಕ್ಸಾಂಪಲ್ಲು. ಇದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಲೇಷಿಯಾದ 1 ರಿಂಗೆಟ್ ಅಂತ ಕರೀತಾರೆ. ಅಲ್ಲಿನ ಒಂದು ಕರೆನ್ಸಿನ ನಾವು ಹೇಗೆ ರೂಪಾಯಿ ಅಂತ ಕರಿತೀವಲ್ಲ, ಅವರು ರಿಂಗೆಟ್ಸ್ ಅಂತ ಕರೀತಾರೆ. ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು 1 ರಿಂಗೆಟ್ ಪಾಲಿಮರ್ ನೋಟು. ಇದರ ವೈಶಿಷ್ಟ್ಯತೆ ಏನಪ್ಪ ಅಂತ ಅಂದರೆ, ಹಂಗಾದರೆ ಬರೀ ಖರ್ಚು ಕಡಿಮೆ ಮಾಡೋದು ಇದಕ್ಕೋಸ್ಕರ ನಾನು ಬಳಸ್ತಾ ಇರೋದು ಖಂಡಿತ ಅಲ್ಲ. ಇದರ ಅಡ್ವಾಂಟೇಜಸ್ ತುಂಬ ಇದೆ. ಏನಪ್ಪ ಅಡ್ವಾಂಟೇಜಸ್ ಅಂದರೆ, ಇದು 2.5 ಪಟ್ಟು ಮಾಮೂಲಿ ನೋಟಿಗೆ ಕಂಪೇರ್ ಮಾಡಿದ್ರೆ, ಕಾಗದದ ನೋಟಿಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ 2.5 ಪಟ್ಟು ಜಾಸ್ತಿ ಆಯಸ್ಸನ್ನು ಹೊಂದಿರುತ್ತೆ. ಅಂದರೆ ಇವಾಗ ಒಂದು ಕಾಗದದ ನೋಟು ಸರಿಸುಮಾರು 10 ವರ್ಷ ಬಾಳಿಕೆ ಬರುತ್ತೆ ಅಂದರೆ, ಇದು 25ರಿಂದ 30 ವರ್ಷಕ್ಕಿಂತ ಹೆಚ್ಚು ಬಳಕೆ ಬರುತ್ತೆ. ಅರ್ಥ ಆಯ್ತಲ್ಲ? ಇದು ಒಂದು ಮೇನ್ ಉದ್ದೇಶ. ಆವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಕರೆನ್ಸಿ ಪ್ರಿಂಟಿಂಗ್ ಕಾಸ್ಟ್ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ. ನೀವು ಪ್ರತಿ 10 ವರ್ಷಕ್ಕೊಂದ್ಸತಿ ಒಂದು ರೀಪ್ರಿಂಟ್ ಮಾಡಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ? 100 ರೂಪಾಯಿ ಖರ್ಚಾಗುತ್ತೆ ಅಂತ ಇಟ್ಕೊಳ್ಳಿ. ಈಗ 35 ವರ್ಷಗಳಿಗೆ ಒಂದು ಸಾರಿ ನೀವು ರೀಪ್ರಿಂಟ್ ಮಾಡಬೇಕಾಗತ್ತೆ. ಸೊ ಇದು ಇದರ ಮೇಯ್ನ್ ಅಡ್ವಾಂಟೇಜು. ಮತ್ತು ಇನ್ನೊಂದು, ಇದನ್ನು ಡೂಪ್ಲಿಕೇಟ್ ಮಾಡೋದು. ನಿಮಗೆಲ್ಲ ಗೊತ್ತು,
ನಕಲಿ ನೋಟುಗಳ ಹಾವಳಿ ತುಂಬಾ ಆಗಿರುವಂಥದ್ದು ನಮ್ಮ ಭಾರತದಲ್ಲಿ ಇದೆ. ಆವಾಗವಾಗ ಪೊಲೀಸರು ರೈಡ್ ಮಾಡ್ತಾ ಇರ್ತಾರೆ, ಹಿಡಿತಾ ಇರ್ತಾರೆ, ನಕಲಿ ನೋಟುಗಳ ಜಾಲವನ್ನು ಭೇದಿಸ್ತಾ ಇರ್ತಾರೆ. ಆದರೂ ಸಹ ಈ ಕಿಡಿಗೇಡಿಗಳಿದ್ದಾರಲ್ಲ, ಇನ್ನೂ ಪೊಲೀಸರು ಚಾಪೆ ಕೆಳಗಡೆ ತೋರಿದ್ರೆ ಇವರು ರಂಗೋಲಿ ಕೆಳಗಡೆ ತೋರಿಕೊಂಡು ಏನೋ ಒಂದು ಇದರಿಂದ ನಮ್ಮ ಸರ್ಕ್ಯುಲೇಷನಲ್ಲಿ ಬಿಟ್ಬಿಡ್ತಾ ಇರ್ತಾರೆ. ನಿಮಗೂ ಎಲ್ಲ ಸಿಕ್ಕಿರ್ಬೋದು ಕೋಟಾ ನೋಟುಗಳು. ಅಂಥವು ಸಿಕ್ಕಿದ್ರೆ ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿ ಎಲ್ಲಿ ಸಿಕ್ತು, ಹೇಗೆ ಸಿಕ್ತು ಅಂತ ನೀವು ಮಾಹಿತಿ ಕೊಡಬೇಕಾಗಿರುವಂಥದ್ದು ಒಬ್ಬ ನಾಗರಿಕ ಸಮಾಜದಲ್ಲಿ ನಾಗರಿಕ ಮಾಡುವಂತಹ ಪ್ರಥಮ ಕರ್ತವ್ಯ ಆಗಿರುತ್ತೆ. ಈ ಒಂದು ಡೂಪ್ಲಿಕೇಟ್ ಮಾಡೋದು ಇದರಲ್ಲಿ ತುಂಬ ಕಷ್ಟ. ಯಾಕಪ್ಪ ಕಷ್ಟ ಇದರಲ್ಲಿ ಡೂಪ್ಲಿಕೇಟ್ ಮಾಡೋದು ಅಂತ ಅಂದರೆ, ಇದರಲ್ಲಿ ಕೆಲವೊಂದು ಏನು ಹೇಳ್ತಾರೆ, ಭದ್ರತಾ ವೈಶಿಷ್ಟ್ಯಗಳು ಅಂತ ಕರೀತಾರೆ. ಅಂದರೆ ಸೆಕ್ಯುರಿಟಿ ಇಂಪಾರ್ಟೆನ್ಸ್ ಮ್ಯಾಟ್ರ್ಗಳು, ಸೆಕ್ಯುರಿಟಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಮ್ಯಾಟ್ರ್ಗಳಿರುತ್ತೆ. ಅಷ್ಟೊಂದು ಈಸಿಯಾಗಿ ಅದನ್ನು ಕ್ರ್ಯಾಕ್ ಮಾಡೋಕ್ಕಾಗೋದಿಲ್ಲ. ಮೊದಲನೇದಾಗಿ ಇವುಗಳಲ್ಲಿ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ನ ಬಳಸ್ತಾರೆ. ಅದು ನಿಮಗೆ ಅಷ್ಟೊಂದು ಈಸಿಯಾಗಿ ಸಾಮಾನ್ಯ ಡೂಪ್ಲಿಕೇಟ್ ಮಾಡೋರಿಗೆ ಮಾಡೋದು ಕಷ್ಟ. ಎರಡನೇದು, ಅದನ್ನು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ನೋಡಿದಾಗ ಪರ್ಟಿಕ್ಯುಲರ್ ಲೋಹದ ಫಿಲಮ್ಗಳು ಅಂದರೆ ಮೆಟಲ್ ಫಿಲಮ್ಗಳು ನಿಮಗೆ ಕಾಣಿಸ್ತವೆ. ಆ ರೀತಿ ರಿಫ್ಲೆಕ್ಷನ್ ಬರೋ ಥರ ಮಾಡಿರ್ತಾರೆ. ಮತ್ತು ಯು ವಿ ಲೈಟ್ಸ್, ಅಲ್ಟ್ರಾವೈಲೆಟ್ ಲೈಟ್ಸ್ಗೆ ರಿಯಾಕ್ಟ್ ಮಾಡುವಂತಹ, ಪ್ರತಿಕ್ರಿಯಿಸುವಂತಹ ಕೆಲವೊಂದು ಫ್ಲೋರೋಸೆಂಟ್ಸ್ ಕಾಂಪೌಂಡ್ಗಳನ್ನು ಅದರಲ್ಲಿ ಆಗಿರ್ತಾರೆ. ಸೊ ಈ ಎಲ್ಲ ವೈಶಿಷ್ಟ್ಯಗಳನ್ನ ಡೂಪ್ಲಿಕೇಟ್ ಮಾಡೋರು ಅಷ್ಟೊಂದು ಈಸಿಯಾಗಿ ಡೂಪ್ಲಿಕೇಟ್ ಮಾಡೋಕ್ಕಾಗೋದಿಲ್ಲ. ಆಗೊಂದು ವೇಳೆ ಅವ್ರು ಮಾಡ್ತೀವಿ ಅಂತ ಹೋದ್ರೂ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಮತ್ತು ಈಸಿಯಾಗಿ ಟ್ರ್ಯಾಪ್ ಆಗೋಗ್ತಾರೆ. ಯಾಕೆಂದರೆ ಅಂತಹ ಮೆಟಲ್ಗಳನ್ನು ನಾವು ತರಿಸ್ಕೊಳ್ತಾ ಇರೋದು ಹೆಚ್ಚಾಗಿ ತರಿಸ್ಕೊಳ್ತಾ ಇರೋದಕ್ಕೆ ಎಲ್ಲ ಸರ್ಕಾರ ಗಮನಿಸ್ತಾ ಇರುತ್ತೆ. ಯಾಕೆಂದರೆ ಆ ಥರದ್ದೆಲ್ಲ ಅವರು ಸರ್ಕಾರದವ್ರು ಕಂಟ್ರೋಲ್ ತೊಗೊಂಡ್ಬಿಡ್ತಾರೆ. ಆಗ ಯಾರ್ಯಾರು ಇಂಪೋರ್ಟ್ ಮಾಡ್ಕೊತಾರೆ, ಎಲ್ಲೆಲ್ಲಿಂದ ಹೋಗುತ್ತೆ ಎಲ್ಲವನ್ನು ಪಿನ್ ಟು ಪಿನ್ ಟ್ರ್ಯಾಕ್ ಮಾಡಿಬಿಡ್ತಾರೆ. ಆವಾಗ ಈಸಿಯಾಗಿ ಸಿಕ್ಕಾಕೊಂಡ್ಬಿಡ್ತಾರೆ. ಈಗ ಸರ್ಕಾರ ಕಾಗದವನ್ನು ಬಳಸಿ ಒಂದು ನೋಟ್ನ ಪ್ರಿಂಟ್ ಮಾಡ್ತಾಯಿದೆ ಅಂತ ಇಟ್ಕೊಳ್ಳಿ, ಕಾಗದ ಎಲ್ಲರಿಗೂ ಸಿಕ್ಬಿಡುತ್ತೆ. ಎಷ್ಟೊಂದು ಜನ ನೀವು ನಂಬಿ ಬಿಟ್ಟರೆ ಬಿಡಿ ಕಲರ್ ಜೆರಾಕ್ಸ್ ಮಾಡಿ ಕೊಟ್ಟಿದ್ದಾರೆ. ಟೀ ಅಂಗಡಿ ಅವ್ರಿಗೆ ಮತ್ತು ಹೋಟೆಲ್ವ್ರಿಗೆ ಕೊಟ್ಬಿಟ್ಟು ಹೋಗಿರ್ತಾರೆ. ಕಲರ್ ಜೆರಾಕ್ಸ್ನ ನೋಟ್ನ ಫ್ರಂಟು ಬ್ಯಾಕ್ ಮಾಡಿ ಪಾಪ ಗೊತ್ತಾಗೋದಿಲ್ಲ, ಎತ್ಕೊಂಡ್ಬಿಡ್ತಾರೆ ಅರ್ಜೆಂಟಲ್ಲಿ ಅಥವಾ ತುಂಬ ರಶ್ ಇರುತ್ತೆ, ಗೊತ್ತಾಗೋದಿಲ್ಲ. ನನಗೆ ಸುಮಾರು ಜನ ನನಗೆ ತೋರಿಸಿದೆ, ನೋಡಿ ಸರ್ ಇದನ್ನು ಕಲರ್ ಜೆರಾಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಯಾರೋ ಕಳ್ಳನ ಮಕ್ಕಳು ಅಂತ ಹೇಳಿ ಬೈದಿದ್ದಾರೆ. ಆ ಒಂದು ಇದೆಲ್ಲ ತಪ್ಪುತ್ತೆ. ಯಾಕೆಂದರೆ ಪ್ಲಾಸ್ಟಿಕ್ ನೋಟ್ಗಳು ನೀವು ಹಿಡ್ಕೊಂಡ್ರೆ ಗೊತ್ತಾಗುತ್ತೆ. ನಾನು ಏನು ನಿಮಗೆ ತೋರಿಸಿದ್ನಲ್ಲ ಆಗಲೇ ಮಲೇಷಿಯನ್ ರಿಂಗೆಟ್ಸು, ಅದು ಹಿಡ್ಕೊಳ್ಳೋದಕ್ಕೆ ಅದು ಟೆಕ್ಸ್ಚರೇ ಬೇರೆ ಥರ ಇರುತ್ತೆ, ಆ ಸಾಫ್ಟ್ನೆಸ್ಸು ಇದೆಲ್ಲ. ಮತ್ತು ಇದನ್ನು ನೀವು ಮಡಚಿ ಇದೆಲ್ಲ ಮಾಡೋಕ್ಕಾಗೋದಿಲ್ಲ. ಇದನ್ನೇನಿದ್ರು ಹಾಗಾಗಿ ಇಟ್ಕೊಬೇಕು. ಹಾಗಾಗಿ ಚಿಕ್ಕ ನೋಟ್ಗಳು ಬರಬಹುದು ಅಂತ ಒಂದಿದು. ಈಗ ನೀವು ನೋಡ್ಬೋದು ನಮ್ಮದು 200 ರೂಪಾಯಿ ನೋಟ್ಗಳೆಲ್ಲ ತುಂಬ ದೊಡ್ಡದಾಗಿ ಬರುತ್ತೆ. ಆದರೆ ಇದು ಚಿಕ್ಕದಾಗಿ ಬರುತ್ತೆ. ಮಡಚೋದು ಎಲ್ಲ ಇನ್ನೊಂದು ನೀವು ಪಾಕೆಟಲ್ಲಿ ಹಾಗೆ ಇಟ್ಕೊಬೋದು. ಮಡಚಿದ್ರು ಕೂಡ ಹಾಗೆ ಒರಿಜಿನಲ್ ಸಿಟಿಗೆ ಬಂದುಬಿಡುತ್ತೆ. ಆದರೂ ಏನು ಪ್ರಾಬ್ಲಮ್ ಇಲ್ಲ ಅಂತಲೂ ಹೇಳ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ಈ ಪ್ಲಾಸ್ಟಿಕ್ ನೋಟುಗಳು ನಮ್ಮ ಭಾರತಕ್ಕೆ ಬರ್ತಾ ಇರುವಂಥದ್ದು ತುಂಬ ಸ್ವಾಗತಾರ್ಹ ಬೆಳವಣಿಗೆ ಬರಬೇಕು. ಯಾಕೆ ಅಂದರೆ ನಮ್ಮಲ್ಲಿರುವಂಥದ್ದು ಸುಮಾರು 150 ಕೋಟಿ ಜನಸಂಖ್ಯೆ. ಎಷ್ಟು ಪ್ಲಾಸ್ಟಿಕ್ ವೇಸ್ಟ್ ಆಗುತ್ತೆ. ಸರ್ಕಾರದವ್ರು ಸುಮ್ಮನೆ ಪ್ಲಾಸ್ಟಿಕ್ ಕಡಿಮೆ ಮಾಡಿ ಪ್ಲಾಸ್ಟಿಕ್ನ ಉಪಯೋಗಿಸ್ಬೇಡಿ ಅಥವಾ ಮರುಬಳಕೆ ಮಾಡಿ ಅಂತ ಹೇಳೋದೇ ಆಯಿತು, ಸ್ಲೋಗನ್ಗಳೇ ಆಯಿತು. ಸರ್ಕಾರದ ಕಡೆಯಿಂದ ಯಾವುದೂ ಆ್ಯಕ್ಷನ್ನೇ ಇಲ್ಲ ಅಂದರೆ, ಆದರೆ ಸರ್ಕಾರನೇ ಮುಂದೆ ನಿಂತು ನೋಡಿ ನಾವು ಮರುಬಳಕೆ ಮಾಡ್ತಾಯಿದ್ದೇವೆ, ನೀವು ಪ್ರತಿನಿತ್ಯ ಬಳಸುವಂತಹ ನೋಟುಗಳಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದ್ದೇವೆ, ನೀವು ಈ ರೀತಿಯ ಒಂದು ಯಾವುದನ್ನು ಮಾಡಿ ಜನಗಳಿಗೆ ಸಂದೇಶ ಕೊಟ್ಟಾಗೂ ಇರುತ್ತೆ. ಅದೇ ರೀತಿ ಈ ಒಂದು ನೋಟು ನಿರ್ವಹಣಾ ವೆಚ್ಚ ಅಥವಾ ನೋಟು ಮುದ್ರಣ ವೆಚ್ಚವನ್ನು ಕಡಿಮೆ ಮಾಡಿದಾಗೂ ಇರುತ್ತೆ. ಒಂದೇ ಏಟಲ್ಲಿ 2 ಅಕ್ಕಿ ಹೊಡಿತೀರಿ ಅಂತ ಹೇಳ್ತಾರಲ್ಲ, ಆ ರೀತಿ ಆಗೋಗುತ್ತೆ. 2 ಉದ್ದೇಶಗಳು ಇರುತ್ತೆ, ಎರಡೂ ಕೂಡ ಒಳ್ಳೆಯ ಉದ್ದೇಶನೇ. ಮತ್ತು ಇನ್ನೊಂದು ಡೂಪ್ಲಿಕೇಟ್ ಮಾಡುವಂಥವ್ರಿಗೂ ಕೂಡ ಕಡಿವಾಣ ಹಾಕ್ಬೋದು. ಅಷ್ಟೊಂದು ಈಸಿಯಾಗಿ ಡೂಪ್ಲಿಕೇಟ್ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಅಡ್ವಾಂಟೇಜಸ್ ಇದ್ದಾವೆ. ಡಿಸ್ಅಡ್ವಾಂಟೇಜಸ್ ಏನೂ ಇಲ್ವಾ? ಖಂಡಿತ ಇದೆ. ಇವಾಗ ನೀವು ಮಾಮೂಲಿ ನೋಟ್ನ ಮಡಚಿದ್ರೆ ಏನಾಗುತ್ತೆ, ಮಾಮೂಲಿ ಹಿಂಗೆ ತೆಗೆದ್ರೆ ಮಾಮೂಲಿ ಅದು ಒರಿಜಿನಲ್ ಪೊಸಿಷನ್ಗೆ ಬಂದುಬಿಡುತ್ತೆ. ಬಟ್ ಇದು ಆ ರೀತಿ ಬರುತ್ತಾ ಇಲ್ವಾ ಗೊತ್ತಿಲ್ಲ. ನಾನು ನನ್ನ ಹತ್ರ ಇರುವಂಥದ್ದು UNC ನೋಟು, ಮಡಚುವಂಥ ದುಸ್ಸಾಹಸ ನಾನು ಮಾಡೋಕ್ಕೆ ಹೋಗೋದಿಲ್ಲ, ಬೇಡ ಅದೆಲ್ಲ. ಯಾವುದೇ ದೇಶದ ಕರೆನ್ಸಿ ಆದರೂ ಕೂಡ ನಾವು ಅದನ್ನು ತುಂಬ ಗೌರವದಿಂದ ಕಾಣಬೇಕು. ನಾನು ಇದನ್ನು ಸುಮಾರು 200 ರೂಪಾಯಿ ಕೊಟ್ಟು ತರಿಸ್ಕೊಂಡಿದ್ದೆ ಆನ್ಲೈನಲ್ಲಿ. ಏನಕ್ಕೆ ಅಂದರೆ ನಮ್ಮ ವೀಕ್ಷಕರಿಗೆ ತೋರಿಸೋಣ ಯಾವ ರೀತಿ ಇರುತ್ತೆ ಪಾಲಿಮರ್ ನೋಟು ಅಂತ. ಆ ಒಂದು ಕಾರಣಕ್ಕೇ ಈ ಒಂದು ವಿಡಿಯೋ ಮಾಡುವಂಥದ್ದು ಲೇಟ್ ಆಗಿದ್ದು. ಈ ಒಂದು ಪಾಲಿಮರ್ ನೋಟ್ ಇದೆಯಲ್ಲ, ಮಲೇಷ್ಯಾದವರು 1 ರಿಂಗೇಟಲ್ಲಿ ಅವರು ಕೂಡ ಎಕ್ಸ್ಪೆರಿಮೆಂಟಲ್ಲಿ ಮಾಡಬೇಕಾದ್ರೆ ಅಂತಹ ಬಿಡುಗಡೆ ಮಾಡಿರುವಂತಹ ನೋಟು. ಈಗ ಅಲ್ಲಿ ತುಂಬ ಪ್ರಚಲಿತವಾಗಿ ಇವು ಚಾಲ್ತಿಯಲ್ಲಿದ್ದಾವೆ. ತುಂಬ ಅಂದರೆ ತುಂಬ ಈಸಿ ಯೂಸ್ ಮಾಡೋದಕ್ಕೆ. ಮತ್ತು ಅದನ್ನು ನಿರ್ವಹಣಾ ವೆಚ್ಚ ಒಂದು ಸತಿ ಪ್ರಿಂಟ್ ಮಾಡಿಬಿಟ್ಬಿಟ್ರೆ 40-50 ವರ್ಷ ಆದರೂ ಏನೂ ಆಗೋಲ್ಲ. ಮಿನಿಮಮ್ ಅಂದರೆ 30 ವರ್ಷ ಅದು ಹಂಗೆ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿನೇ ಮತ್ತು ಆ ಒಂದು ಉದ್ದೇಶಕ್ಕೋಸ್ಕರನೇ ನಮ್ಮ ಭಾರತ ಸರ್ಕಾರ ಈಗ ತಡವಾಗಿ ಎಚ್ಚೆತ್ತುಕೊಂಡಿರುವಂಥದ್ದು. ತೊಂದರೆ ಏನೂ ಇಲ್ಲ, ಯಾಕೆಂದರೆ ಅದಕ್ಕೆಲ್ಲ ತುಂಬ ಅಂದರೆ ತುಂಬ ಡಿಸ್ಕಷನ್ಸ್ ಆಗಬೇಕು, ಮೀಟಿಂಗ್ಸ್ ಆಗಬೇಕು. ನಮ್ಮ ಇಂಡಿಯಾದಲ್ಲೇ ನಡೀತಾ ಇತ್ತು ಸುಮಾರು 12 ವರ್ಷದಿಂದನೂ ಇದ್ರ ಟಾಕ್ಸ್ ಇತ್ತು. ಈಗ ಬರುತ್ತೆ ನಾಳೆ ಬರುತ್ತೆ ಅಂತ.
ಅಂತಿಮವಾಗಿ ಈ ಥರ ಒಂದು ಪ್ರಾಯೋಗಿಕ ಹಂತಕ್ಕೆ ಏನು ಲಾಸ್ಟ್ ಮೀಟಿಂಗ್ ಅಂತ ಅನಿಸುತ್ತೆ, ಪ್ರಾಯೋಗಿಕ ಹಂತಕ್ಕೆ ತಲುಪಿರುವಂಥದ್ದು. ಮೊದಲ ಹಂತದಲ್ಲಿ ಏನು ಮಾಡ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ ಲೋಯರ್ ಡಿನಾಮಿನೇಷನ್ಸ್ನ ಚೆಕ್ ಮಾಡ್ತಾರೆ. ಲೋಯರ್ ಡಿನಾಮಿನೇಷನ್ ಅಂದರೆ ಏನು, ಈ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ನೋಟುಗಳ ಹರಿದ ನೋಟುಗಳಿಗೆ ರೀಪ್ಲೇಸ್ ಮಾಡುವಂತಹದ್ದನ್ನು ಟ್ರೈ ಮಾಡ್ತಾರೆ. ಅಲ್ಲಿ ಜನಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಯಾಕಂದರೆ ಅಷ್ಟೊಂದು ಈಸಿ ಇಲ್ಲ. 10 ರೂಪಾಯಿ 20 ರೂಪಾಯಿ ಕಾಯಿನ್ಗಳು ಬಂದು ಸುಮಾರು 12-13 ವರ್ಷ ಕಳೆದ್ರೂ, 12-13 ಅಲ್ಲ ಇನ್ನೂ ಜಾಸ್ತಿ ಹಳೇದು 10 ರೂಪಾಯಿ ಕಾಯಿನ್ಗಳು ಬಂದು ಸುಮಾರು ನನ್ನ ಪ್ರಕಾರ ಒಂದು 17-18 ವರ್ಷ ಆಗಿದೆ. ಇವತ್ತಿಗೆ ಈಗೀಗ ಜನಗಳಿಗೆ ಅರ್ಥ ಆಗ್ತಾಯಿದೆ ಅದು ಕೂಡ ನಮ್ಮ ಒಂದು ಕರೆನ್ಸಿಯ ಭಾಗ, ನಮ್ಮ ನಾಣ್ಯಗಳ ಒಂದು ಭಾಗ, ಭಾರತೀಯ ನಾಣ್ಯಗಳು ಅಂತ ಹೇಳಿ ಅವರು ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಸುಮ್ಮನೆ ಅವರವರನ್ನೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಇದಿಲ್ಲ ಇದನ್ನೆಲ್ಲ ಇಲ್ಲ ಇದೆಲ್ಲ ಡೂಪ್ಲಿಕೇಟು, ಇದೆಲ್ಲ ನಡೆಯಲ್ಲ, ಇದೆಲ್ಲ ಫೇಕು ಅಂತ ಬ್ಯಾನ್ ಮಾಡಿಬಿಟ್ಟಿರ್ತಾರೆ, ಅವರವರೇ ಬ್ಯಾನ್ ಮಾಡಿಬಿಡ್ತಾರೆ. ಆ ರೀತಿ ಯಾವುದೂ ಇಲ್ಲ. ಸರ್ಕಾರ ಏನಾದರೂ ಒಂದು ಇನಿಷಿಯೇಟಿವ್ ತೊಗೊಂಡಾಗ ಅದು ನಮಗೋಸ್ಕರ ತೊಗೊಳುತ್ತೆ, ಜನಗಳಿಗೆ ಯೂಸ್ ಆಗಲಿ ಅಂತ ತೊಗೊಳುತ್ತೆ. 10 ರೂಪಾಯಿ ನೋಟನ್ನು ನೀವು ನೋಡಿ, ಇವಾಗ ಬಂದಿರೋ 10 ರೂಪಾಯಿ ನೋಟು 4-5 ಸತಿ ಮಡಿಸಿದ್ರೆ ಹಳೇದಾಗ್ಬಿಡುತ್ತೆ, ಮತ್ತು ಅದು ಹಂಗೆ ಅರ್ಧೋಗುತ್ತೆ. 10 ರೂಪಾಯಿ ನಾಣ್ಯ ನೀವು 10-15 ವರ್ಷದ ಹಳೆ ನಾಣ್ಯ ನೋಡಿ ಹಾಗೇ ಇರುತ್ತೆ. ನೀವು ಪ್ರತಿ ವರ್ಷ ಒಂದೊಂದು 10 ರೂಪಾಯಿ ನೋಟನ್ನ ಪ್ರಿಂಟ್ ಮಾಡ್ಕೊಂಡು ಹೋದರೆ ಎಷ್ಟು 15 ವರ್ಷಕ್ಕೆ 150 ರೂಪಾಯಿ ಆಗುತ್ತೆ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ಲು. ಒಂದು ಕಾಯಿನು 15 ವರ್ಷ ಬಾಳುತ್ತೆ, 10 ರೂಪಾಯಿ ಅದ್ರ ಬೆಲೆ. ಇದನ್ನು ನಾವು ಸರ್ಕಾರಕ್ಕೆ ನಾವು ಕೊಡುವಂತಹ ಗೌರವ ಆಗಿರಬೇಕು. ಅವ್ರು ಏನೋ ಒಂದು ಇನಿಷಿಯೇಟಿವ್ ತೊಗೊಂಡ್ರು ಅಂದರೆ ಮಾಮೂಲಿ ಸಣ್ಣ ಪುಟ್ಟ ಜನಗಳು ಮಾಡೋದಿಲ್ಲ ಅದನ್ನೆಲ್ಲ. ತುಂಬ ದೊಡ್ಡ ದೊಡ್ಡ ಅಫಿಷಿಯಲ್ಸ್ಗಳು, IAS ಆಫೀಸರ್ಗಳು ಕೂತ್ಕೊಂಡು ಮಾಡುವಂತಹ ಮೀಟಿಂಗ್ ಅದು. RBI ಗವರ್ನರ್ಸ್ ಎಲ್ಲ ಕೂತ್ಕೊಂಡು ಮಾಡುವಂತಹ ಮೀಟಿಂಗ್. ಜನಗಳಿಗೆ ಈಸಿ ಆಗಬೇಕು ಒಂದು, ಮತ್ತು ಜನಗಳನ್ನು ಬೇಗ ರೀಚ್ ಆಗಬೇಕು 2, ಮತ್ತು ಇನ್ನೊಂದೇನೆಂದರೆ ಜನಗಳಿಗೆ ಅದ್ರ ಬಗ್ಗೆ ಅರಿವಿರಬೇಕು, ನಾವೇನಕ್ಕೆ ಮಾಡ್ತಾಯಿದ್ದೀವಿ ಅಂತ. ಇದೆಲ್ಲವೂ ಚರ್ಚೆಗಳು ನಡೆದ ಆದಮೇಲೆ ಪ್ರಾಯೋಗಿಕ ಹಂತಕ್ಕೆ ಬರ್ತಾ ಇರುವಂಥದ್ದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಆ ರೀತಿ ಸರ್ಕಾರ ಏನಾದ್ರು ಮಾಡ್ತು ಅಂದರೆ ಅದಕ್ಕೆ ನಮ್ಮ ಬೆಂಬಲ, ಪ್ರೋತ್ಸಾಹ ಆ್ಯಸ್ ಎ ಕಾಯಿನ್ ಕಲೆಕ್ಟರ್ ಆಗಿ ನಾನು ಕೊಡಬೇಕು, ಸಾಮಾನ್ಯ ಜನರಾಗಿ ನೀವು ಕೊಡಬೇಕು. ಸಾಮಾನ್ಯ ಜನರಿಗೆ ಹೇಳುವಂತಹ ಸಣ್ಣ ಜವಾಬ್ದಾರಿ ನನ್ನ ಮೇಲಿತ್ತು, ನಾನು ನಿಮಗೆ ತಲುಪಿಸಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟಲ್ಲಿ ತಿಳಿಸಿ. ಪ್ಲಾಸ್ಟಿಕ್ ಕರೆನ್ಸಿಗಳು ಬೇಕಾ ಬೇಡವಾ, ಬೇಡ ಅಂತ ಅನ್ನೋದಾದರೆ ಯಾಕೆ ಅಂತ ಕೂಡ ಹೇಳ್ಬಿಡಿ. ಯಾಕೆಂದರೆ ಆ ಒಂದು ನಿಟ್ಟಿನಲ್ಲೂ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ನಾನೊಂದು ಡಿಸಡ್ವಾಂಟೇಜಸ್ ಅಂತ ಹೇಳಿದೆ, ಒಂದೇ ಒಂದು, ಅದು ಮಡಚಿದ್ರೆ ಏನಾಗುತ್ತೆ ನನಗೆ ಗೊತ್ತಿಲ್ಲ ಅಂತ. ನಾನು ಮಡಚುವಂಥ ದುಸ್ಸಾಹಸ ಮಾಡೋದಿಲ್ಲ. ಅದಕ್ಕೂ ಒಂದು ಪರಿಹಾರ, ಮಡಚಿದ್ರೂ ಅದು ಏನು ಪ್ರಾಬ್ಲಮ್ ಆಗೋದಿಲ್ಲ, ಮತ್ತು ನಾರ್ಮಲ್ಗೆ ಬರುತ್ತೆ ಅಥವಾ ನಾರ್ಮಲ್ ನೋಡ್ತಾರೆ ಯೂಸ್ ಮಾಡ್ಬೋದು ಅನ್ನೋದಾದರೆ ಸೂಪರ್ ಫ್ಯಾಂಟಾಸ್ಟಿಕ್. ಇದಕ್ಕಿಂತ ಒಳ್ಳೆ ಆಪ್ಷನ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಆ್ಯಸ್ ಎ ಕನ್ನಡಿಗ, ಆ್ಯಸ್ ಎ ಭಾರತೀಯ, ನನ್ನ ದೇಶದ, ನನ್ನ ರಾಜ್ಯದ ರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಮಾಡೋಣ, ಎಷ್ಟು ಆಗುತ್ತೋ ಅಷ್ಟು. RBI ಅವರು ಈ ಥರ ಒಂದು ಒಳ್ಳೊಳ್ಳೆ ಮೆಷರ್ನ ತೊಗೊಂಬರಲಿ, ನಾಣ್ಯಗಳಲ್ಲಾಗಿರ್ಬೋದು, ನೋಟುಗಳಲ್ಲಾಗಿರ್ಬೋದು. ನಿಮಗೆ ನೆನಪಿದರೆ ನನ್ನ ಒಂದು ಚಾನಲ್ನಲ್ಲಿ ಈಗ ಆಲ್ರೆಡಿ ಬಂದಿರುವಂತಹ ಒಂದು ಪ್ಲಾಸ್ಟಿಕ್ ಕರೆನ್ಸಿಯನ್ನು ನಿಮಗೆ ತೋರಿಸಿದ್ದೆ, ಬೇರೆ ದೇಶದ್ದು. ಟ್ರಾನ್ಸಿಸ್ಟ್ರಿಯಾ ದೇಶದ 4 ನಾಣ್ಯಗಳು, ಪ್ಲಾಸ್ಟಿಕ್ ನಾಣ್ಯಗಳು ಎಷ್ಟು ಚೆನ್ನಾಗಿದ್ದಾವೆ ಗೊತ್ತಾ. ತುಂಬ ಅಂದರೆ ನೋಡೋದಕ್ಕೂ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಯಾವ ರೀತಿ ಕಾಣಿಸುತ್ತೆ ಎಲ್ಲ. ನಿಮಗೆ ಬೇಕಾದರೆ ಅದು ವಿಡಿಯೋದ ಒಂದು ಲಿಂಕನ್ನು ಈ ಒಂದು ವಿಡಿಯೋದ ಕೊನೆಯಲ್ಲಿ ಬರ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ, ಕ್ಲಿಕ್ ಮಾಡೋದ್ರ ಮೂಲಕ ಅದನ್ನು ನೋಡಬಹುದು. ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬೈ ಬಾಯ್.